ಓಂ ನಮಃ ಶಿವಾಯ. ಅದಕ್ಕೆ ಹೇಳೋದು, ಸಿನಿಮಾ ಸೋಲ್ಬೋದು, ಕತೆ ಸೋಲ್ಬೋದು, ನಿರ್ದೇಶನ ಸೋಲ್ಬೋದು, ಆದರೆ ಬರವಣಿಗೆ ಯಾವತ್ತೂ ಸೋಲಲ್ಲ. ಅದಕ್ಕೆ ನಂಬಿಕೆ ಅಂದರೆ ಯಾರು ಗೊತ್ತಾ? ನನಗಿಷ್ಟವಾಗಿರೋರು ತ್ರಿವಿಕ್ರಮ್ ಸರು ತೆಲುಗಿಂದ, ಕನ್ನಡದಿಂದ ಸುಖ ಸೂರಿ ಅವರು ಮತ್ತು ಪೂರಿ ಜಗನ್ನಾಥ್ ಅವರು. ಓಕೆನಾ? ಇವ್ರದ್ದೆಲ್ಲ ರೈಟಿಂಗ್ಸ್ ಹೆಂಗಿರುತ್ತೆ ಅಂದರೆ ಸ್ಪಾಟಲ್ಲಿ ಬರೆದು ಹಂಗೆ ಎಕ್ಸ್ಪ್ರೆಷನ್ ಮಾಡಿ ಎಕ್ಸ್ಪೀರಿಯನ್ಸ್ನ ನೋಡಿಸ್ತಾರೆ. ಓಕೆನಾ? ಅದು ಸೋಲ್ಬೋದು ಗೆಲ್ಬೋದು ನಾಳೆ ಅನ್ನೋ ನಂಬಿಕೆ ಅಂತ ಇರುತ್ತಲ್ವ. ನನ್ನ ಈ ಬರವಣಿಗೆ ಮೇಲೆ ಒಂದು ಸಿನಿಮಾ ಸೋತರು ಅದರಲ್ಲಿರೋ ಒಂದೊಂದು ಪದಗಳ ವಾಕ್ಯಾಂಶಗಳಿರುತ್ತಲ್ವ, ಅದು ಯಾವತ್ತೂ ಸೋತಿಲ್ಲ. ನನಗೆ ತ್ರಿವಿಕ್ರಮ್ ಅವರು ಫಿಲಮಲ್ಲಿ ನನಗೆಲ್ಲ ಫಿಲಮ್ ಇಷ್ಟ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಫಿಲಮ್ ಯಾವುದು ಅಂದರೆ ಅರವಿಂದ ಸಮೇತ ವೀರರಾಘವ ಮತ್ತು ಸುಖ ಸೂರಿ ಅವ್ರದ್ದು ಅಲ್ಲಿ ಬಂದು ತುಂಬ ಎಲ್ಲ ಫಿಲಮ್ ಇಷ್ಟ. ಈ ರೀಸೆಂಟಾಗಿ ಬಂದು ಪಾಪ್ಕಾರ್ನ್ ಮಂಕಿ ಟೈಗರ್ ನೋಡಿದ್ದೀನಿ, ಕಡ್ಡಿ ಪುಡಿ ನೋಡಿದ್ದೀನಿ, ದುನಿಯಾ ನೋಡಿದ್ದೀನಿ. ಪ್ರತಿಯೊಂದೂ ಅವರು ಏನೂ ಇಲ್ದಿರ ಎಲ್ಲವನ್ನೂ ಮಾಡ್ಬೋದು, ಏನೂ ಇಲ್ದಿರ ಎಲ್ಲವನ್ನೂ ಮಾಡ್ಬೋದು ಅಂತ ನೋಡಿಸೋರು. ತ್ರಿವಿಕ್ರಮ್ ಸರ್ ಅಷ್ಟೇ, ಏನೂ ಇಲ್ದಿರ ದೊಡ್ಡ ದೊಡ್ಡ ಯುದ್ಧಗಳನ್ನು ನಾವು ಗೆಲುವುಗಳು ಏನರಿಂದ ಬರುತ್ತೆ ಅಂದರೆ ಯುದ್ಧಗಳಿಂದ ಬರೋದಲ್ಲ, ತ್ಯಾಗದಿಂದ ಬರುತ್ತೆ ಅಂತ. ಈ ಲೈನ್ ಬಂದು ಸಲಾರ್ ಫಿಲಮಲ್ಲಿ ಬರೆದಿದ್ದಾರೆ, ಒಂದು ಸಾಂಗಲ್ಲಿ ಬರುತ್ತೆ. ಯುದ್ಧಗಳು ಬಂದು ಗೆಲುವುಗಳು ಯುದ್ಧಗಳಿಂದ ಬರುವುದಲ್ಲ, ತ್ಯಾಗದಿಂದ ಬರುವುದು ಅಂತ. ತ್ರಿವಿಕ್ರಮ್ ಸರ್ ಅಷ್ಟೇ, ಒಂದೊಂದು ಅವ್ರ ಸಿನಿಮಾಗಳು ನೋಡಿದ್ರೆ ಮಹಾಭಾರತ ರಾಮಾಯಣ ಕ್ಯಾರೆಕ್ಟರ್ಸ್ ಇದ್ದಂಗೆ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಪವರ್ ಕೊಟ್ಟಿರ್ತಾರೆ. ಸುಖ ಸೂರಿ ಅಷ್ಟೇ, ನಿಜ ಜೀವನದ ಅನುಭವ ಕೊಡ್ತಾರೆ. ಪೂರಿ ಜಗನ್ನಾಥ್ ಅವರು ಅಷ್ಟೇ. ಯಾವ ಥರ ಅಂದರೆ ನಮ್ಮ ಜೀವನ ಯಾವ ಥರ ಕಲ್ಟ್ ಆಗಿರುತ್ತೆ ಅನ್ನೋದು ಸ್ಪಾಟಲ್ಲಿ ಬರೀತಾರೆ. ಅವರೆಲ್ಲ ಸೋತಿರೋರೆ, ಮುಂದೆ ಗೆಲ್ತಾರೆ ಅನ್ನೋ ನಂಬಿಕೆ. ಅದಕ್ಕೆ ಅವ್ರ ಬರವಣಿಗೆ ನನಗೆ ತುಂಬ ಇಷ್ಟ. ಇಷ್ಟು ಜನ ನಾನು ಯಾರ್ಯಾರ ಹೆಸ್ರು ಹೇಳ್ತಾನೋ ಅವರೆಲ್ಲ ಇನ್ಸ್ಪಿರೇಷನ್ನೇ ಅವರು ನನಗೆ ಯಾವತ್ತೂ ಅರ್ಥ ಆಗಿಲ್ಲ. ನಾಳೆ ಅನ್ನೋ ನಂಬಿಕೆ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಸಿನಿಮಾ ಅಂದರೆ ಹುಚ್ಚು, ಬರವಣಿಗೆ ಅಂದರೆ ಹುಚ್ಚು. ಓಕೆನಾ? ಓಂ ನಮಃ ಶಿವಾಯ.